ನೀವೆಲ್ಲರೂ ಕೂಡ ಫ್ಲೋರೈಡು ನೈಟ್ರೇಟ್ ನೀರನ್ನು ಕುಡಿತಕ್ಕಂಥ ಪರಿಸ್ಥಿತಿ ಇತ್ತು ಇಲ್ಲಿ. ಆ ಫ್ಲೋರೈಡ್ನಿಂದ ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತಕ್ಕಂಥ ಪರಿಸ್ಥಿತಿ ಇತ್ತು. ಅದನ್ನು ನಿವಾರಣೆ ಮಾಡಬೇಕು ಅಂತೇಳಿ ವೆಂಕಟಪ್ಪನವರು, ಪಾವಗಡದ ಉಗ್ರಪ್ಪ, ವೆಂಕಟೇಶ್ ಮತ್ತು ಜಿ ಪರಮೇಶ್ವರ, ಜಯಚಂದ್ರ ಇವರೆಲ್ಲರೂ ಕೂಡ ಕುಡಿಯ ನೀರಿನ ಪ್ರಾಜೆಕ್ಟ್ ಆಗಲೇಬೇಕು. ಇದಾದರೆ ಮಾತ್ರ ನಮ್ಮ ಜನ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಅದರಿಂದ ವಿಮೋಚನೆ ಆಗಬೇಕಾದ್ರೆ ಕುಡಿಯ ನೀರನ್ನ ಕೊಡಲೇಬೇಕು, ಎಲ್ಲಿಂದಾರು ತಗೊಬಂದು ಅಂತೇಳಿ ನಮ್ಮ ಸರ್ಕಾರ ಯೋಚನೆ ಮಾಡಿತು. ನಾವೆಲ್ಲ ಯೋಚನೆ ಮಾಡಿದವು. ಸುಮಾರು 200 ಕಿಲೋಮೀಟರ್ ದೂರದಿಂದ ತುಂಗಭದ್ರಾ ಡ್ಯಾಮ್ ತುಂಗಭದ್ರಾ ಡ್ಯಾಮ್ ಇನ್ನೀರು ಅಲ್ಲಿಂದ ತಂದು ಇವತ್ತು ಪಾವಗಡಕ್ಕೆ ನೀರನ್ನ ಕೊಡ್ತಾ ಇದ್ದೇವೆ. 200 ಕಿಲೋಮೀಟರ್ ಇಲ್ಲಿಂದ ತುಂಗಭದ್ರಾ ಡ್ಯಾಮ್ 200 ಕಿಲೋಮೀಟರ್ ಆಗ್ತದೆ. ಆ 200 ಕಿಲೋಮೀಟರ್ ಇಂದ ಇಲ್ಲಿಗೆ ತಂದು ಕುಡಿಯ ನೀರನ್ನು ಕೊಡ್ತಾ ಇದ್ದೀವಿ. ಬಹುಶಃ ಇನ್ನೂ ಮುಂಚಿತವಾಗಿ ಈ ಕುಡಿಯ ನೀರಿನ ಯೋಜನೆ ಮುಗೀತಾ ಇತ್ತು. ಮಧ್ಯದಲ್ಲಿ 5 ವರ್ಷ ನಾವು ಸರ್ಕಾರ ಇರಲಿಲ್ಲ. ಇದ್ದಿದ್ರೆ ಇನ್ನು 3-4 ವರ್ಷ ಮುಂಚಿತವಾಗೇನೆ ಕುಡಿಯ ನೀರನ್ನ ನಿಮ್ಮೆಲ್ಲರಿಗೂ ಕೂಡ ಕುಡಿಯ ನೀರನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದು. 2050ನೇ ಇಸ್ವಿಯವರೆಗೆ ಈ ಯೋಜನೆಯನ್ನು ಮಾಡಿರ್ತಕ್ಕಂಥದ್ದು. 2050ನೇ ಇಸ್ವಿಯವರೆಗೆ ಸುಮಾರು 17.5 ಲಕ್ಷ ಜನರಿಗೆ 17.5 ಲಕ್ಷ ಜನರಿಗೆ ಶುದ್ಧವಾದಂತ ನದಿ ನೀರನ್ನ ಕೊಡ್ತಕ್ಕಂಥ ಯೋಜನೆ ಯಾವುದಾದ್ರೂ ಇದ್ರೆ ಈ ಕುಡಿಯ ನೀರಿನ ಯೋಜನೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಈ ಯೋಜನೆ ಪ್ರಾರಂಭ ಆದಾಗ ಎಚ್.ಕೆ. ಪಾಟೀಲ್ರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ರು. ಅದಾದ್ಮೇಲೆ ಕೃಷ್ಣ ಬೈರೇಗೌಡರಾದರು. ಆಮೇಲೆ ಈಗ ಪ್ರಿಯಾಂಕಾ ಖರ್ಗೆ ಅವರಾಗಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರ ಕಾಲದಲ್ಲಿ ಈ ಯೋಜನೆ ಮುಗಿದಿದೆ. ನಾವು ಅಧಿಕಾರಕ್ಕೆ ಬಂದು 2 ವರ್ಷ ಆಯ್ತು. 2 ವರ್ಷದಲ್ಲಿ ಉಳಿದ ಕೆಲಸವನ್ನೆಲ್ಲ ಮಾಡಿ ಈ ಯೋಜನೆಯನ್ನ ಇವತ್ತು ಜನರಿಗೆ ನೀರು ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೇವೆ. ಈ ಯೋಜನೆ ಬಹುಶಃ ನಿಮ್ಗೆಲ್ಲರಿಗೂ ಕೂಡ ಸಂತೋಷವನ್ನು ಉಂಟು ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು, ನಿಮ್ಮ ಮಕ್ಕಳು ಏನು ಅನೇಕ ರೋಗಗಳಿಗೆ ತುತ್ತಾಗ್ತಾ ಇದ್ರಿ ಫ್ಲೋರೈಡ್ ನೀರನ್ನು ಕುಡಿದು. ಅಂಗವಿಕಲತೆ ಏನು ಬರ್ತಾ ಇತ್ತು. ಅಂಗವಿಕಲತೆ ಇನ್ನು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದೆ ಅನೇಕ ರೋಗಗಳಿಗೆ ನೀವು ತುತ್ತಾಗ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಆದ್ರಿಂದ ಈ ಯೋಜನೆ ಬಹಳ ಉಪಯೋಗ ಆಗ್ತಾ ಇರ್ತಕ್ಕಂಥದ್ದು. 17.5 ಲಕ್ಷ ಜನರಿಗೆ ಕುಡಿಯ ನೀರನ್ನು ಕೊಡ್ತಾ ಇದ್ದೀವಿ. ನಿಮ್ಮೂರಿನಲ್ಲಿ ಪಾವಗಡ ತಾಲೂಕು ಒಂದರಲ್ಲೇ 1
ಎಷ್ಟು ಹಳ್ಳಿಗಳಿಗೆ ಕೊಡ್ತಾ ಇರೋದು? 350 ಟ್ಯಾಂಕ್ಸ್ ಇದೆ. ಅಲ್ಲ, ಹಳ್ಳಿಗಳು ಎಷ್ಟು ಹಳ್ಳಿಗಳಿಗೆ? 270 ಹಳ್ಳಿಗಳಿಗೆ ಮತ್ತೆ ಪಾವಗಡ ಟೌನ್ಗೆ ಶುದ್ಧ ಕುಡಿಯುವ ನೀರನ್ನ ಕೊಡ್ತಾ ಇದ್ದೇವೆ. ನನಗೇನಪ್ಪ ಬಹಳ ಸಂತೋಷ ಆಗ್ತಾ ಇದೆ ಅಂತಂದ್ರೆ, ನಾನೇ ಈ ಕುಡಿಯ ನೀರಿನ ಯೋಜನೆಗೆ ಶಂಕುಸ್ಥಾಪನೆಯನ್ನ ಮಾಡದದ್ದು, ಮತ್ತೆ ನಾನೇ ಉದ್ಘಾಟನೆಯನ್ನು ಕೂಡ ಮಾಡಿದ್ದೇನೆ. ವೆಂಕಟೇಶ್ ಅವರ ಎಲೆಕ್ಷನ್ಗೆ ಬಂದಾಗ, ಪ್ರಚಾರಕ್ಕೆ ಬಂದಾಗ ನಾನು ಇದೇ ಮಾತನ್ನು ಹೇಳಿದ್ದೆ. ನಾನು ಶಂಕುಸ್ಥಾಪನೆಯನ್ನು ಮಾಡಿದ್ದೇನೆ, ನಾನೇ ಉದ್ಘಾಟನೆಯನ್ನು ಕೂಡ ಮಾಡುತ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೆ. ಇವತ್ತು ಉದ್ಘಾಟನೆ ಆಗಿದೆ. ಇವತ್ತು ಉದ್ಘಾಟನೆ ಆಗಿದೆ. ಬಹುಶಃ ವೆಂಕಟೇಶ್ ಒಬ್ಬ ಬಹಳ ಖುಷಿ ಪಟ್ಟಿರ್ತಕ್ಕಂಥ ಶಾಸಕ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕಂದ್ರೆ ಅವನ ಕಾಲದಲ್ಲಿ ಈ ಯೋಜನೆ ಪೂರ್ಣ ಆಗಿರ್ತಕ್ಕಂಥದ್ದು ಅಲ್ಲ. ನೀವೆಲ್ಲ ಖುಷಿ ಪಟ್ರೆ ಸರ್ಕಾರನೂ ಖುಷಿ ಪಡ್ತದೆ, ನಾನೂ ಕೂಡ ಖುಷಿ ಪಡ್ತೀನಿ, ಜಿ ಪರಮೇಶ್ವರ್ ಅವರು ಖುಷಿ ಪಡ್ತಾರೆ, ವೆಂಕಟರಮಣಪ್ಪ ಖುಷಿ ಪಡ್ತಾರೆ, ಮತ್ತೆ ವೆಂಕಟೇಶ್ ಕೂಡ ಖುಷಿ ಪಡ್ತಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವೆಲ್ಲ ಈ ಯೋಜನೆಯನ್ನ ಮಾಡೇ ತೀರ್ತೀವಿ ಅಂತ ಹೇಳಿದ ಮೇಲೆ ನಮ್ಮ ಪಕ್ಷಕ್ಕೆ ಆಶೀರ್ವಾದವನ್ನ ಮಾಡಿದ್ರಿ. ವೆಂಕಟೇಶ್ ನಿಮ್ಮ ಎಲ್ಲರ ಪ್ರತಿನಿಧಿಯಾಗಿ ಇವತ್ತು ವಿಧಾನಸಭೆಯನ್ನ ಪ್ರವೇಶ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ವೆಂಕಟರಮಣಪ್ಪನವರ ಹೋರಾಟ, ಅವರ ಪ್ರಯತ್ನ, ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನಗಂತೂ ಬಹಳ ಸಂತೋಷ ಆಗಿದೆ. ಯಾಕಂತಂದ್ರೆ ಹಳ್ಳಿಯ ಜನರಿಗೆ ಬಹುಶಃ ಈ ದೇಶದಲ್ಲಿ ಬೃಹತ್ ಯೋಜನೆಗಳಲ್ಲಿ ಇದೂ ಒಂದು ಯೋಜನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಿಜೆಪಿ ಸರ್ಕಾರ, ಬಹುಶಃ ಕಾರಜೋಳ ಹೊರಟೋದ್ರು, ಅವ್ರು ಇದ್ದಿದ್ರೆ ಹೇಳ್ತಿದ್ದೆ ನಾನು. ಕಾರಜೋಳ ಅವರು ಲೋಕಸಭಾ ಸದಸ್ಯರು. ನಾನು ಕೇಳ್ತೀನಿ, ಬಿಜೆಪಿಯವರು ಯಾವತ್ತಾದರೂ ಕೂಡ ಕರ್ನಾಟಕದಲ್ಲಿ ಇಂತಹ ಒಂದು ಯೋಜನೆಯನ್ನ ಮಾಡಿದ್ದಾರಾ? ಉತ್ತರ ಕೊಡಬೇಕು ಅವರು. ಬಿಜೆಪಿಯವರು ಬಹಳ ಟೀಕೆ ಮಾಡ್ತಾರೆ, ಜನರನ್ನ ತಪ್ಪುದಾರಿಗೆ ಎಳಿತಕ್ಕಂಥ ಮಾತುಗಳನ್ನು ಆಡ್ತಾ ಇದ್ದಾರೆ, ಸುಳ್ಳು ಮಾತುಗಳನ್ನು ಆಡ್ತಾ ಇದ್ದಾರೆ, ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ, ಸುಳ್ಳು ಅಪವಾದಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರದ ಮೇಲೆ. ನಾನು ಕೇಳ್ತೀನಿ, ನೀವು ಅಧಿಕಾರದಲ್ಲಿದ್ದಾಗ ಇಂಥ ಒಂದು ಯೋಜನೆಯನ್ನ ಮಾಡಿದ್ದೀರಾ? 9 ವರ್ಷ ಈ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರವನ್ನು ಮಾಡಿದ್ದಾರೆ. 2008ರಿಂದ 2013ರವರೆಗೆ, 2018ರಿಂದ 19ರಿಂದ 23ರವರೆಗೆ ನೀವು ಯಾವತ್ತಾರು ಮಾಡಿದ್ರ? 9 ವರ್ಷ ಅಧಿಕಾರದಲ್ಲಿ ಇದ್ರಲ್ಲ, ಟೀಕೆ ಮಾಡ್ತೀರಲ್ಲ, ನಾಚಿಕೆ ಆಗಲ್ಲ ನಿಮಗೆ? ಬಿಜೆಪಿಯವರಿಗೆ ನಾಚಿಕೆ ಆಗಲ್ಲ? ಜೆಡಿಎಸ್ನವರಿಗೆ ನಾಚಿಕೆ ಆಗಲ್ಲ? ಇವ್ರಿಗೇನಾದ್ರು ಮಾನ ಮರ್ಯಾದೆ ಏನಾದ್ರು ಇದೆಯಾ? ಸುಮ್ಮನೆ ಟೀಕೆ ಮಾಡೋದು. ಸಿದ್ದರಾಮಯ್ಯನವರು 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಬಿಟ್ರು. 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಕ್ ಸಾಧ್ಯ ಇಲ್ಲ. ಯಾರು ಹೇಳಿದ್ದು ಇದನ್ನ?
ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದಂತ ಮಾತು, ರಾಜಸ್ಥಾನದಲ್ಲಿ ಇವನ್ನ ಜಾರಿ ಮಾಡಿಬಿಟ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗಿಬಿಡ್ತದೆ. ಅಶೋಕ ಹೇಳ್ತಾನೆ, ವಿಜಯೇಂದ್ರ ಹೇಳ್ತಾರೆ, ಯಡಿಯೂರಪ್ಪ ಹೇಳ್ತಾರೆ. ನಾನು ಕೇಳ್ತೀನಿ ಅವರಿಗೆ, ನಿಮ್ಮ 4 ವರ್ಷದ ಸಾಧನೆ ಏನು? 4 ವರ್ಷ ನೀವು ಇದ್ರಲ್ಲ, ನಿಮ್ಮ ಸಾಧನೆ ಏನು? ಯಡಿಯೂರಪ್ಪನವರ ಸಾಧನೆ ಏನು? ಬಸವರಾಜ ಬೊಮ್ಮಾಯಿಯವರ ಸಾಧನೆ ಏನು? ಇವತ್ತು ಪಾವಗಡ ತಾಲೂಕಿನಲ್ಲಿ ವಿದ್ಯುತ್ ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ. ಸೋಲಾರ್ ಪವರ್ ಅನ್ನ ವಿಶ್ವದಲ್ಲೇ ನಂಬರ್ 1, ಇಡೀ ಏಷ್ಯಾದಲ್ಲೇ ನಂಬರ್ 1 ಅಲ್ವೇನ್ರಿ? ಸರಿಯಾಗಿ ಹೇಳಯ್ಯ. ಏಷ್ಯಾದಲ್ಲಿ ನಂಬರ್ 1. 2050 ಮೆಗಾವ್ಯಾಟ್ ವಿದ್ಯುತ್ತನ್ನ ಈಗಾಗಲೇ ಉತ್ಪಾದನೆ ಮಾಡಿ ಅದನ್ನ ಜನರಿಗೆ ಕೊಡ್ತಾ ಇದ್ದೇವೆ. 2050 ಮೆಗಾವ್ಯಾಟ್. 2000ಕ್ಕೆ 2 ತಿಂಗಳಲ್ಲಿ ಬರ್ತಿದ್ವಿ. ಈಗ ಮತ್ತೆ ಹಳ್ಳಿಗಳಲ್ಲಿ ಅಗ್ರಿಮೆಂಟ್ ಮಾಡಿಸ್ತಾ ಇದ್ದಾರೆ. ನಿಮ್ಮ ಕೈಯಲ್ಲಿ ಅದು ಮುಂದಿನ 2 ತಿಂಗಳು, ಇನ್ನು 2 ತಿಂಗಳು, 3 ತಿಂಗಳ, 2 ಪಟ್ಟು ಜನ ಸೇರ್ಬೇಕು. 2 ತಿಂಗಳು 2400 ಮೆಗಾವ್ಯಾಟ್ ಅಲ್ಲ, 2000 ಮೆಗಾವ್ಯಾಟ್ ಈ ಕುಡಿಯ ನೀರಿನ ಯೋಜನೆ, ಸೋಲಾರ್ ಎನರ್ಜಿ ಯೋಜನೆ. ಇದು ಆದ್ಮೇಲೆ ಪಾವಗಡ ಚಿತ್ರನೇ ಬದಲಾವಣೆ ಆಗ್ಬಿಟ್ಟದೆ. ಆಗಿದೆಯಲ್ಲ, ಪಾವಗಡ ಚಿತ್ರನೇ ಬದಲಾವಣೆ ಆಗ್ಬಿಟ್ಟದೆ. ಇವತ್ತು ನಂಜುಂಡಪ್ಪನವರ ವರದಿನಲ್ಲಿ ಬಹಳ ಅತ್ಯಂತ ಹಿಂದುಳಿದ ತಾಲೂಕು ಪಾವಗಡ ಅಂತೇಳಿ ಗುರುತಿಸಲ್ಪಟ್ಟಿತ್ತು. ಅತ್ಯಂತ ಹಿಂದುಳಿದ ತಾಲೂಕು ಅಂತ ಪಡಿತು. ತುಮಕೂರಿನಲ್ಲಿ ಕೊನೆ ಸ್ಥಾನದಲ್ಲಿತ್ತು. ಇವತ್ತು ಕೊನೆ ಸ್ಥಾನದಲ್ಲಿ ಇಲ್ಲ, ಮೇಲೆ ಕೊಟ್ಟೋಗ್ಬಿಟ್ಟಿದೆ, ಮೊದಲನೇ ಸ್ಥಾನದಲ್ಲಿದೆ. ಮೊದಲನೇ ಸ್ಥಾನದಲ್ಲಿದೆ. ಇದಕ್ಕೆ ಯಾರು ಕಾರಣ? ಕಾಂಗ್ರೆಸ್ ಸರ್ಕಾರ ಕಾರಣ. ನಮ್ಮ ಸರ್ಕಾರ ಕಾರಣ ಅಲ್ವಾ? ನೀವು ಒಪ್ತೀರಾ ಇಲ್ಲ? ಒಪ್ತೀರಾ ಇಲ್ಲ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.